ನಮಸ್ಕಾರ. ಹಿಂದಿನ ಕ್ಲಾಸಲ್ಲಿ ನಾವು ರಕ್ಷಣಾ ವ್ಯಾಪಾರದ ನೀತಿಯ ಪರವಾದಗಳನ್ನು ನೋಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ನಾವು ರಕ್ಷಣಾ ವ್ಯಾಪಾರ ನೀತಿಯ ವಿರುದ್ಧದ ವಾದಗಳನ್ನು ನಾವಿವತ್ತು ನೋಡೋಣ. ಮೊದಲನೇದಾಗಿ ಅಸಮರ್ಪಕ ಸಂಪನ್ಮೂಲಗಳ ಅಸಮರ್ಪಕ ಬಳಕೆ ಅಂಥೇಳಿ ನಾವು ಹೇಳಬಹುದು. ರಕ್ಷಣಾ ವ್ಯಾಪಾರದ ನೀತಿಯಿಂದಾಗಿ ಸಂಪನ್ಮೂಲಗಳು ಸರಿಯಾಗಿ ಬಳಕೆ ಆಗದೆ ಅವು ಅಪವ್ಯಯವಾಗುವಂತಹ ಸಾಧ್ಯತೆ ಹೆಚ್ಚಿರುತ್ತೆ ಅಂಥೇಳಿ ಈ ನೀತಿಯನ್ನು ಏನು ಮಾಡಿದ್ದಾರೆ, ವಿರೋಧಿಸಿದ್ದಾರೆ ಅಂಥೇಳಿ ನಾವು ಹೇಳಬಹುದು. ನೆಕ್ಸ್ಟ್ ಪಾಯಿಂಟಿಗೆ ನಾವು ಬರೋದಾದರೆ ಏಕಸ್ವಾಮ್ಯ ಬೆಳವಣಿಗೆ ಅಂಥೇಳಿ ನಾವು ಹೇಳ್ತೀವಿ. ಇಲ್ಲಿ ರಕ್ಷಣಾ ವ್ಯಾಪಾರ ನೀತಿಯಿಂದಾಗಿ ಅಂತಾರಾಷ್ಟ್ರೀಯ ಪೈಪೋಟಿ ತಪ್ಪಿ ದೇಶೀಯ ಉದ್ಯಮಗಳು ಸ್ವತಂತ್ರವಾಗಿರ್ತವೆ. ತಮಗೆ ಆಂತರಿಕ ಪೈಪೋಟಿ ಇಲ್ಲದೆ ಇರೋದ್ರಿಂದ ಈ ಉದ್ಯಮಗಳು ಬೇಕೆಂದೇ ಕಡಿಮೆ ಉತ್ಪಾದನೆ ಮತ್ತು ಹೆಚ್ಚಿನ ಬೆಲೆ ನಿರ್ಧರಿಸುವಂತಹ ಕೃತ್ಯಗಳಲ್ಲಿ ತೊಡಗಬಹುದು. ಈ ರೀತಿಯಾಗಿ ಏಕಸ್ವಾಮ್ಯದ ಬೆಳವಣಿಗೆ ಹೆಚ್ಚಾಗುವಂತಹ ಸಂದರ್ಭಗಳು ಬರುತ್ತೆ ಅಂಥೇಳಿ ಈ ನೀತಿಯನ್ನು ವಿರೋಧಿಸಲಾಗಿದೆ ಅಂಥೇಳಿ ನಾವು ಹೇಳ್ಬೋದು. ನೆಕ್ಸ್ಟ್ ಥರ್ಡ್ ಪಾಯಿಂಟಿಗೆ ನಾವು ಬರೋದಾದರೆ ಅನುಭೋಗಿಗಳ ಹಿತಕ್ಕೆ ಧಕ್ಕೆ ಬರುವಂಥದ್ದು. ಈ ನೀತಿಯನ್ನು ರಕ್ಷಣಾ ನೀತಿಯನ್ನು ಅನುಸರಿಸೋದ್ರಿಂದ ಅನುಭೋಗಿಗಳ ಹಿತಕ್ಕೆ ಧಕ್ಕೆ ಆಗುವಂತಹ ಸಂಭವ ಹೆಚ್ಚಿರುತ್ತೆ. ಯಾಕಪ್ಪ ಅಂತಂದರೆ ರಕ್ಷಣಾ ನೀತಿಯನ್ನು ಅನುಸರಿಸೋದ್ರಿಂದ ಅನುಭೋಗಿಗಳಿಗೆ ಕಡಿಮೆ ಬೆಲೆಯಲ್ಲಿ ಅತ್ಯುತ್ತಮ ಗುಣಮಟ್ಟದ ಸರಕುಗಳು ಇಲ್ಲದೇ ಇರುವಂತಹ ಸಂದರ್ಭಗಳು ಸಹಿತ ಬರಬಹುದು ಅಂಥೇಳಿ ನಾವು ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟಿಗೆ ನಾವು ಬರೋದಾದರೆ ಅದಕ್ಷ ಕೈಗಾರಿಕೆಗಳಿಗೆ ಉತ್ತೇಜನ ಅಂಥೇಳಿ ನಾವು ಹೇಳ್ತೀವಿ. ಕೈಗಾರಿಕೆಗಳು ಸರ್ಕಾರದ ರಕ್ಷಣೆಯ ನೆರಳಿನನ್ನೇ ಬೆಳೀತಾ ಇರ್ತವೆ. ಪೈಪೋಟಿಯ ಕೊರತೆಯಿಂದಾಗಿ ಅವುಗಳು ಗುಣಮಟ್ಟವನ್ನು ಕಾಪಾಡುವ ಗೋಜಿಗೆ ಹೋಗದೇ ಇರ್ಬೋದು. ಹೀಗಾಗಿ ಅದಕ್ಷ ಕೈಗಾರಿಕೆಗಳಿಗೆ ಅತಿ ಹೆಚ್ಚಿನ ಪ್ರೋತ್ಸಾಹ ನೀಡಿದಂತಾಗುತ್ತೆ ಅಂಥೇಳಿ ನಾವು ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟಿಗೆ ನಾವು ಬರೋದಾದರೆ ಅಕ್ರಮಗಳ ರಹದಾರಿ ಆಗುತ್ತೆ ಅಂಥೇಳಿ ನಾವು ಹೇಳ್ಬೋದು. ರಕ್ಷಣೆ ಅನೇಕ ಸಮಯಗಳಲ್ಲಿ ಅಕ್ರಮಗಳಿಗೆ ದಾರಿಯನ್ನು ಮಾಡಿಕೊಡ್ಬೋದು ಅಂತ ಹೇಳ್ಬೋದು. ಯಾಕಪ್ಪ ಅಂತಂದರೆ ನೋಡ್ರಿ, ಒಮ್ಮೆ ಒಂದು ಸಲ ಏನಾದರೂ ರಕ್ಷಣೆ ನೀಡಿದ್ರೆ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಅನೇಕ ಉದ್ಯಮಗಳು ಅಕ್ರಮ ವ್ಯವಹಾರಗಳಲ್ಲಿ ತೊಡಗುವಂತಹ ಸಂದರ್ಭ ಬರುತ್ತೆ ಅಂಥೇಳಿ ನಾವು ಹೇಳ್ತೀವಿ. ಹೀಗಾಗಿ ಈ ರೀತಿಯಾಗಿ ರಕ್ಷಣಾ ವ್ಯಾಪಾರ ಅಕ್ರಮ ವ್ಯವಹಾರಗಳಿಗೆ ವ್ಯವಹಾರಗಳಲ್ಲಿ ತೊಡಗುವಂತಹ ಸಂದರ್ಭವನ್ನು ಸೃಷ್ಟಿಸುತ್ತೆ ಅಂಥೇಳಿ ನಾವು ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟಿಗೆ ನಾವು ಬರೋದಾದರೆ ಸಂಪತ್ತಿನ ಅಸಮಾನ ಹಂಚಿಕೆ ಅಂಥೇಳಿ ನಾವು ಹೇಳ್ತೀವಿ. ರಕ್ಷಣಾ ವ್ಯಾಪಾರದ ನೀತಿಯಿಂದ ಸಂಪತ್ತಿನ ಅಸಮಾನ ಹಂಚಿಕೆಗೆ ಕಾರಣ ಆಗ್ಬೋದು. ಯಾವ ರೀತಿ ಅಂತಂದರೆ ನೋಡ್ರಿ, ರಕ್ಷಣೆಗೆ ಒಳಪಟ್ಟ ಉದ್ಯಮಕ್ಕೆ ಹೆಚ್ಚು ಬೆಲೆ ಏರಿಸುವ ಮೂಲಕ ಲಾಭ ಗಳಿಸುವಂತಹ ಅವಕಾಶಗಳು ಬಹಳ ಹೆಚ್ಚಿರ್ತವೆ. ಹೀಗಾಗಿ ಸಂಪತ್ತಿನ ಅಸಮಾನ ಹಂಚಿಕೆ ಆಗುವಂತಹ ಸಂದರ್ಭ ಇರುತ್ತೆ ಅಂಥೇಳಿ ನಾವು ಹೇಳ್ಬೋದು. ಅದೇ ರೀತಿ ನಾವು ನೆಕ್ಸ್ಟ್ ಪಾಯಿಂಟಿಗೆ ಬರೋದಾದರೆ ವಿದೇಶಿ ವ್ಯಾಪಾರದ ಕುಂಠಿತ ಅಂಥೇಳಿ ನಾವು ಹೇಳ್ತೀವಿ. ರಕ್ಷಣಾ ವ್ಯಾಪಾರದ ನೀತಿಯಿಂದಾಗಿ ಒಟ್ಟಾರೆ ಅಂತಾರಾಷ್ಟ್ರೀಯ ವ್ಯಾಪಾರ ಕುಂಠಿತವಾಗಲೂಬಹುದು. ಯಾಕೆಂದರೆ ಯಾವುದೇ ದೇಶ ಸುಂಕಗಳನ್ನು ವಿಧಿಸಿ ಆಮದುಗಳನ್ನು ನಿಯಂತ್ರಿಸಲು ಪ್ರಯತ್ನಿಸಿದ್ದಾರೆ. ಯಾವುದೇ ರಾಷ್ಟ್ರ ಸುಂಕಗಳನ್ನು ವಿಧಿಸಿ ಆಮದುಗಳನ್ನು ನಿಯಂತ್ರಿಸಲು ಪ್ರಯತ್ನಿಸ್ತಾ ಇರ್ತಾರೆ. ಇತರೆ ದೇಶಗಳು ಸಹ ಇದೇ ರೀತಿ ಮಾಡ್ತಾ ಹೋದರೆ ಬೇರೆ ದೇಶಗಳು ಸಹಿತ ಇದೇ ರೀತಿ ಕೃತ್ಯಗಳಲ್ಲಿ ತೊಡಗುವಂತಹ ಸಾಧ್ಯತೆ ಹೆಚ್ಚಿರುತ್ತೆ ಅಂತ ಹೇಳ್ಬಹುದು. ಹೀಗಾಗಿ ವಿದೇಶಿ ವ್ಯಾಪಾರದ ಕುಂಠಿತ ಹೆಚ್ಚಾಗುವಂತಹ ಸಂದರ್ಭ ಇರುತ್ತೆ. ನೆಕ್ಸ್ಟ್ ಅಂತಾರಾಷ್ಟ್ರೀಯ ವೈಷಮ್ಯ ಹೆಚ್ಚಿನದಾಗಿ ಬೆಳೆಯುವಂತಹ ಸಂದರ್ಭಗಳು ಇಲ್ಲಿ ಜಾಸ್ತಿ ಇರುತ್ತೆ. ಯಾವ ರೀತಿ ಅಂತಂದ್ರೆ ನೋಡ್ರಿ, ಇಲ್ಲಿ ಒಂದು ದೇಶ ಸುಂಕವನ್ನು ವಿಧಿಸಿದ್ರೆ ಬೇರೆ ದೇಶಗಳು ಸಹಿತ ಪ್ರತಿಕಾರ ಮನೋಭಾವದಿಂದ ಸುಂಕಗಳನ್ನು ವಿಧಿಸಬಹುದು. ಯಾಕಂದರೆ ನೀವು ಸುಂಕ ವಿಧಿಸಿದ್ರೆ ಅಂದರೆ ನಾವು ವಿಧಿಸ್ತೀವಿ ಅನ್ನುವಂಥ ದೃಷ್ಟಿಯಿಂದ ಸುಂಕಗಳನ್ನು ವಿಧಿಸುವಂತಹ ಚಟುವಟಿಕೆಗಳು ಹೆಚ್ಚು ಸೃಷ್ಟಿಯಾಗ್ತಾ ಹೋಗ್ತವೆ. ನೆಕ್ಸ್ಟ್ ಪಾಯಿಂಟಿಗೆ ನಾವು ಬರೋದಾದರೆ ರಕ್ಷಣೆ ಶಾಶ್ವತವಾಗುವಂತಹ ಅಪಾಯ ಸೃಷ್ಟಿಯಾಗುತ್ತೆ. ತಾತ್ಕಾಲಿಕವಾಗಿ ರಕ್ಷಣೆಯನ್ನು ಹಲವು ವೇಳೆ ಶಾಶ್ವತವಾಗುವ ಅಪಾಯವನ್ನು ತಳ್ಳಿ ಹಾಕೋಂತಿಲ್ಲ. ಯಾಕಪ್ಪ ಅಂತಂದರೆ ಒಮ್ಮೆ ಸರ್ಕಾರ ಕೆಲವು ಕೈಗಾರಿಕೆಗಳಿಗೆ ರಕ್ಷಣೆಯನ್ನು ನೀಡಿದ್ರೆ ಅದನ್ನು ಹಿಂತೆಗೆದುಕೊಳ್ಳೋದು ಸರ್ಕಾರಕ್ಕೆ ಸಾಧ್ಯ ಆಗದೆ ಇರಬಹುದು ಅಂತ ಹೇಳು ಸಹಿತ ಹೇಳ್ತೀವಿ. ಈ ರೀತಿಯಾಗಿ ಒಟ್ಟಾರೆಯಾಗಿ ಹೇಳೋದಾದರೆ ರಕ್ಷಣಾ ನೀತಿಯಲ್ಲಿ ಅನುಕೂಲ ಹಾಗೂ ಅನಾನುಕೂಲಗಳು ಎರಡೂ ಇವೆ. ಆದರೆ ವಿಶ್ವದ ಮಹಾ ಆರ್ಥಿಕ ಮುಗ್ಗಟ್ಟಿನ ನಂತರ ಅನೇಕ ರಾಷ್ಟ್ರಗಳು ಮುಖ್ಯ ವ್ಯಾಪಾರ ನೀತಿಯನ್ನು ಕೈಬಿಟ್ಟು ರಕ್ಷಣಾ ನೀತಿಯತ್ತ ಒಲವನ್ನು ತೋರಿದ್ವು ಅಂಥೇಳಿ ನಾವು ಹೇಳ್ಬೋದು. ಹೀಗೆ ಇವೆಲ್ಲವನ್ನು ನಾವೇನಂತ ಕರಿತೀವಿ, ರಕ್ಷಣಾ ವ್ಯಾಪಾರದ ನೀತಿಯ ವಿರುದ್ಧದ ವಾದಗಳು ಅಂಥೇಳಿ ನಾವು ಹೇಳ್ತೀವಿ. ಈಗ
ನೆಕ್ಸ್ಟ್ ಕಾನ್ಸೆಪ್ಟು ಅದರಲ್ಲಿನೇ ರಕ್ಷಣೆಯ ವಿಧಾನಗಳನ್ನು ನಾವು ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, ರಕ್ಷಣೆಯ ವಿಧಾನಗಳು ಹಲವಾರು ಇವೆ. ಯಾವ್ಯಾವು ಅನ್ನೋದನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸುಂಕಗಳನ್ನು ನಾವು ನೋಡೋಣ. ನೋಡ್ರಿ, ಸುಂಕಗಳು ಅಂದರೆ ಆಮದು ಮತ್ತು ರಫ್ತು ಸರಕುಗಳ ಮೇಲೆ ವಿಧಿಸುವಂತಹ ತೆರಿಗೆಯನ್ನು ನಾವು ಸುಂಕ ಅಂಥೇಳಿ ನಾವು ಹೇಳ್ತೀವಿ. ಸಾಮಾನ್ಯವಾಗಿ ಸುಂಕವನ್ನು ಹಾಕೋದ್ರಿಂದ ಅಥವಾ ವಿಧಿಸೋದ್ರಿಂದ ವಿದೇಶಿ ಸರಕುಗಳಿಗೆ ಬೇಡಿಕೆ ಕಡಿಮೆಗೊಳ್ಳುವುದಲ್ಲದೆ ಸರ್ಕಾರಿ ಬೊಕ್ಕಸಕ್ಕೆ ಸಾಕಷ್ಟು ಆದಾಯ ಕೂಡ ಹರಿದು ಬರ್ತಾ ಇರುತ್ತೆ. ಜೊತೆಗೆ ಆಮದು ಸರಕುಗಳ ನಿಯಂತ್ರಣಗಳಿಂದಾಗಿ ಪಾವತಿ ಶಿಲ್ಕಿನ ಪರಿಸ್ಥಿತಿಯೂ ಸಹಿತ ಸುಧಾರಿಸ್ತಾ ಹೋಗುತ್ತೆ. ದೇಶೀಯ ಉದ್ಯಮಗಳು ಅಂತಾರಾಷ್ಟ್ರೀಯ ಪೈಪೋಟಿಯ ಭಯವಿಲ್ಲದೆ ಬಲಿಷ್ಠವಾಗಿ ಬೆಳೆಯಲು ಅವಕಾಶ ಸಿಕ್ಕಿದಂತಾಗುತ್ತೆ. ಸುಂಕಗಳ ಈ ಬಹುಪಯೋಗಿ ಪರಿಣಾಮದಿಂದಾಗಿ ಸುಂಕಗಳು ಇಂದು ವಿಶ್ವದಾದ್ಯಂತ ಬಹು ಜನಪ್ರಿಯವಾಗಿವೆ ಅಂತ ಹೇಳಿ ನಾವು ಹೇಳ್ಬೋದು. ಭಾರತದಲ್ಲೂ ಸಹ ಸುಂಕಗಳನ್ನು ವ್ಯಾಪಕವಾಗಿ ಬಳಸಲಾಗುತ್ತಿದ್ದು ದೇಶೀಯ ಉದ್ಯಮಗಳ ರಕ್ಷಣೆಯ ಜೊತೆಗೆ ಸರ್ಕಾರಿ ಬೊಕ್ಕಸಕ್ಕೆ ಗಣನೀಯವಾಗಿ ಆದಾಯವೂ ಸಹಿತ ಬರ್ತಾ ಇದೆ ಅಂತ ಹೇಳಿ ನಾವು ಹೇಳ್ಬೋದು. ಇದನ್ನು ನಾವು ಸುಂಕಗಳು ರಕ್ಷಣೆಯ ವಿಧಾನಗಳಲ್ಲಿ ಅತಿ ಪ್ರಮುಖವಾಗಿ ನಾವು ಇದನ್ನು ಅಧ್ಯಯನ ಮಾಡ್ತೀವಿ ಅಂಥೇಳಿ ನಾವು ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟಿಗೆ ನಾವು ಬರೋದಾದರೆ ಖೋಟಾಗಳು ಅಂಥೇಳಿ ನಾವು ಹೇಳ್ತೀವಿ. ಖೋಟಾಗಳು ಅಂದರೆ ಏನಪ್ಪ ಅಂತಂದರೆ ಒಂದು ಗೊತ್ತಾದ ಕಾಲದಲ್ಲಿ ಎಷ್ಟು ಪ್ರಮಾಣದ ಸರಕುಗಳನ್ನು ಆಮದು ಮಾಡಿಕೊಳ್ಳಬಹುದು ಎಂಬುದನ್ನು ನಿರ್ಧರಿಸುವುದಕ್ಕೆ ಖೋಟಾಗಳು ಅಂಥೇಳಿ ನಾವು ಕರಿತೀವಿ. ಒಂದು ಗೊತ್ತಾದ ಕಾಲದಲ್ಲಿ ಅಂದರೆ ಒಂದು ವರ್ಷದಲ್ಲಿ ಎಷ್ಟು ಪ್ರಮಾಣದ ಸರಕುಗಳನ್ನು ಆಮದು ಮಾಡಿಕೊಳ್ಳಬಹುದು ಅನ್ನೋದನ್ನು ನಿರ್ಧರಿಸುವುದಕ್ಕೆ ಖೋಟಾಗಳು ಅಂಥೇಳಿ ನಾವು ಕರಿತೀವಿ. ರಕ್ಷಣಾ ವ್ಯಾಪಾರದ ನೀತಿಯಡಿ ದೇಶಿ ಕೈಗಾರಿಕೆಗಳನ್ನು ವಿದೇಶಿ ಕೈಗಾರಿಕೆಗಳ ಪೈಪೋಟಿಯಿಂದ ರಕ್ಷಿಸಲು ಲಭ್ಯವಿರುವ ಅನೇಕ ವಿಧಾನಗಳಲ್ಲಿ ಕೋಟಾ ಪದ್ಧತಿಯು ಸಹಿತ ಒಂದು. ಸರ್ಕಾರವು ಆಮದುಗಳನ್ನು ನಿಯಂತ್ರಿಸುವ ಉದ್ದೇಶದಿಂದ ಇಂತಿಷ್ಟೇ ಸರಕುಗಳನ್ನು ಆಮದು ಮಾಡಿಕೊಳ್ಬೇಕಂತ ಹೇಳಿ ಮಿತಿ ಹೇರುತ್ತೆ. ಆಗ ಆಮದುಗಾರರು ಸರ್ಕಾರ ತೀರ್ಮಾನಿಸಿರುವಷ್ಟು ಪ್ರಮಾಣದಷ್ಟು ಮಾತ್ರ ಸರಕುಗಳನ್ನು ಆಮದು ಮಾಡಿಕೊಳ್ಬೇಕಾಗುತ್ತೆ ಅಂಥೇಳಿ ನಾವು ಹೇಳ್ಬೋದು. ಅದಕ್ಕಿಂತ ಹೆಚ್ಚು ಆಮದು ಮಾಡಿಕೊಳ್ಳುವಂತಿಲ್ಲ. ಕೋಟಾಗಳ ಕಾಲಮಿತಿ ಸಾಮಾನ್ಯವಾಗಿ ಕನಿಷ್ಠವೆಂದರೆ 1 ತಿಂಗಳು, ಗರಿಷ್ಠ ಅಂತಂದರೆ 1 ವರ್ಷದವರೆಗೆ ಮಾತ್ರ ಇರುತ್ತೆ ಅಂಥೇಳಿ ನಾವು ಹೇಳ್ತೀವಿ. ಇದು ಎರಡನೆಯ ರಕ್ಷಣೆಯ ವಿಧಾನ ಅಂಥೇಳಿ ನಾವು ಹೇಳ್ತೀವಿ. ನೆಕ್ಸ್ಟ್ ಈಗ ಮೂರನೇ ಪಾಯಿಂಟಿಗೆ ನಾವು ಬರೋದಾದರೆ ವಿನಿಮಯ ನಿಯಂತ್ರಣ, ಎಕ್ಸ್ಚೇಂಜ್ ಕಂಟ್ರೋಲ್ ಅಂಥೇಳಿ ನಾವು ಹೇಳ್ತೀವಿ. ವಿನಿಮಯ ನಿಯಂತ್ರಣ ಅಂದರೆ ಏನಪ್ಪ ಅಂತಂದರೆ ವಿದೇಶಿ ವಿನಿಮಯದ ಅಥವಾ ವಿದೇಶಿ ಹಣದ ಬಳಕೆ ಮತ್ತು ದರ ನಿರ್ಧಾರಗಳಂತಹ ಮಹತ್ವದ ವಿಚಾರಗಳಲ್ಲಿ ಸರ್ಕಾರ ಮಧ್ಯ ಪ್ರವೇಶಿಸುವುದನ್ನು ನಾವೇನಂತ ಕರಿತೀವಿ, ವಿನಿಮಯ ನಿಯಂತ್ರಣ ಅಂಥೇಳಿ ನಾವು ಕರಿತೀವಿ. ರಕ್ಷಣಾ ವ್ಯಾಪಾರದ ನೀತಿ ಅಡಿಯಲ್ಲಿ ಅತ್ಯಂತ ಪ್ರಮುಖವಾದ ರಕ್ಷಣಾ ವಿಧಾನವೆಂದರೆ ವಿನಿಮಯ ನಿಯಂತ್ರಣ ಅಂಥೇಳಿ ನಾವು ಹೇಳ್ಬೋದು. ವಿನಿಮಯ ದರವು ಸ್ಥಿರವಾಗಿರದೆ ಆಗಾಗ್ಗೆ ಬದಲಾಗ್ತಾ ಇರುತ್ತೆ. ಅಂತಾರಾಷ್ಟ್ರೀಯ ವ್ಯಾಪಾರ ಹಾಗೂ ದೇಶದ ಆರ್ಥಿಕ ಪರಿಸ್ಥಿತಿಯ ಮೇಲೆ ತೀವ್ರ ರೀತಿಯ ಪರಿಣಾಮಗಳು ಉಂಟಾಗುತ್ತೆ. ಇಂತಹ ಪರಿಸ್ಥಿತಿಯನ್ನು ಹತೋಟಿಯಲ್ಲಿಡಲು ಸರ್ಕಾರವು ವಿದೇಶಿ ವಿನಿಮಯದ ವ್ಯವಹಾರಗಳನ್ನು ನಿಯಂತ್ರಣದಲ್ಲಿಡಬೇಕು ಅಂಥೇಳಿ ನಾವು ಹೇಳ್ತೀವಿ. ಗೊತ್ತಾಯ್ತಲ್ಲ, ಇದನ್ನು ನಾವು ವಿದೇಶಿ ವಿನಿಮಯದ ನಿಯಂತ್ರಣ ಅಂಥೇಳಿ ನಾವು ಹೇಳ್ತೀವಿ. ನೆಕ್ಸ್ಟ್ ಪಾಯಿಂಟಿಗೆ ನಾವು ಬರೋದಾದರೆ ಸರ್ಕಾರಿ ವ್ಯಾಪಾರ, ಸ್ಟೇಟ್ ಟ್ರೇಡಿಂಗ್ ಅಂಥೇಳಿ ನಾವು ಹೇಳ್ತೀವಿ. ರಕ್ಷಣಾ ವ್ಯಾಪಾರ ನೀತಿಯ ಮತ್ತೊಂದು ವಿಧಾನವೆಂದರೆ ಸರ್ಕಾರಿ ವ್ಯಾಪಾರ ಅಂಥೇಳಿ ನಾವು ಹೇಳಬಹುದು. ಅಂತಾರಾಷ್ಟ್ರೀಯ ವ್ಯಾಪಾರ ಕ್ಷೇತ್ರದಲ್ಲಿ ಸರ್ಕಾರ ಮಧ್ಯಪ್ರವೇಶಿಸುವುದನ್ನು ನಾವು ಸರ್ಕಾರಿ ವ್ಯಾಪಾರ ಅಂಥೇಳಿ ನಾವು ಕರಿತೀವಿ. ದೇಶೀಯವಾಗಿ ವ್ಯಾಪಾರಸ್ಥರು ವ್ಯಾಪಾರ ವ್ಯವಹಾರಗಳನ್ನು ನಡೆಸಿದಂತೆ ಸರ್ಕಾರ ಅಂತಾರಾಷ್ಟ್ರೀಯ ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಗೋದನ್ನು ನಾವೇನಂತ ಕರಿತೀವಿ, ಸರ್ಕಾರಿ ವ್ಯಾಪಾರ ಅಂಥೇಳಿ ನಾವು ಕರಿತೀವಿ. ಇದು ಸಹಿತ ರಕ್ಷಣಾ ವ್ಯಾಪಾರದ ನೀತಿಯ ಒಂದು ಪ್ರಮುಖವಾದಂಥ ವಿಧಾನ ಅಂಥೇಳಿ ನಾವು ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟಿಗೆ ನಾವು ಬರೋದಾದರೆ ಸಹಾಯಧನಗಳು ಅಂಥೇಳಿ ನಾವು ಹೇಳ್ತೀವಿ. ದೇಶೀಯ ಉದ್ಯಮಗಳಿಗೆ ರಕ್ಷಣೆ ನೀಡುವ ಇನ್ನೊಂದು ಪ್ರಮುಖವಾದಂಥ ವಿಧಾನ ಅಂದರೆ ಸಹಾಯಧನ ನೀಡೋದು. ಸಹಾಯಧನಗಳನ್ನು ರಫ್ತು ಮಾಡಲಾಗುವ ಸರಕುಗಳನ್ನು ಉತ್ಪಾದಿಸುವ ಕೈಗಾರಿಕೆಗಳಿಗೆ ಅಥವಾ ಆಮದು ಬದಲಿ ವಸ್ತುಗಳನ್ನು ಉತ್ಪಾದಿಸುವ ಕೈಗಾರಿಕೆಗಳಿಗೆ ಕೊಡಬಹುದು.
ಸಹಾಯಧನವನ್ನು ರಫ್ತು ಕೈಗಾರಿಕೆಗಳಿಗೆ ನೀಡಿದಾಗ ಆ ಕೈಗಾರಿಕೆಗಳು ತಮ್ಮ ಸರಕುಗಳನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಕಡಿಮೆ ಬೆಲೆಗೆ ಮಾರಾಟ ಮಾಡಬಹುದು ಹಾಗೂ ಪೈಪೋಟಿಯನ್ನು ಎದುರಿಸಲು ಸಮರ್ಥವಾಗುತ್ತೆ ಅಂಥೇಳಿ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟಿಗೆ ನಾವು ಬರೋದಾದರೆ ಡಂಪಿಂಗ್, ಅಕ್ರಮ ವ್ಯವಹಾರ ಅಂಥೇಳಿ, ಅಕ್ರಮ ವ್ಯಾಪಾರ ಅಂಥೇಳಿ ನಾವು ಕರಿತೀವಿ. ವಿದೇಶಿ ವ್ಯಾಪಾರ ಕ್ಷೇತ್ರದಲ್ಲಿ ಅನುಸರಿಸಲಾಗುವಂತಹ ಏಕಸ್ವಾಮ್ಯ ಬೆಲೆಯಲ್ಲಿನ ತಾರತಮ್ಯ ನೀತಿಯನ್ನು ನಾವು ಡಂಪಿಂಗ್ ಅಂಥೇಳಿ ನಾವು ಕರಿತೀವಿ. ಅಂದರೆ ಈಗಂದರೆ ಏನಪ್ಪ ಅಂತಂದರೆ ನೋಡ್ರಿ, ಒಂದು ಸರಕನ್ನು ಒಂದೇ ವೇಳೆಯಲ್ಲಿ ದೇಶೀಯ ಮಾರುಕಟ್ಟೆಯಲ್ಲಿ ಒಂದು ಬೆಲೆಯಲ್ಲಿ ಹಾಗೂ ವಿದೇಶಿ ಮಾರುಕಟ್ಟೆಯಲ್ಲಿ ಒಂದು ಬೆಲೆಯಲ್ಲಿ ಮಾರಾಟ ಮಾಡಲಾಗುತ್ತೆ. ಉತ್ಪಾದನಾಕಾರ ತಾನು ಸರಕಿನ ಪೂರೈಕೆ ವಿಷಯದಲ್ಲಿ ಏಕಸ್ವಾಮ್ಯ ಹೊಂದಿರುವ ಸ್ಥಳದಲ್ಲಿ ಹೆಚ್ಚು ಬೆಲೆಯಲ್ಲಿ ಹಾಗೂ ಪೈಪೋಟಿ ಎದುರಿಸಬೇಕಾಗಿರುವ ಮಾರುಕಟ್ಟೆಯಲ್ಲಿ ಸರಕನ್ನು ಅತಿ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾನೆ. ಹೀಗೆ ಈ ಎಲ್ಲ ಅಂಶಗಳನ್ನು ನಾವೇನಂತ ಕರಿತೀವಿ ಅಂತಂದರೆ ರಕ್ಷಣೆಯ ವಿಧಾನಗಳು ಅಂಥೇಳಿ ನಾವು ಹೇಳ್ತೀವಿ. ಈ ರಕ್ಷಣೆಯ ವಿಧಾನಗಳಲ್ಲಿ ಮೊಟ್ಟ ಮೊದಲನೆಯದಾದಂತಹ ಯಾವುದನ್ನು ನಾವು ಈ ಸುಂಕಗಳನ್ನು ನಾವು ಡೀಟೇಲ್ ಆಗಿ ನಾವು ಇವಾಗ ಸ್ಟಡಿ ಮಾಡೋಣ. ಸುಂಕಗಳ ಅರ್ಥ ಹಾಗೂ ಸುಂಕಗಳ ವಿಧಗಳನ್ನು ನಾವಿವಾಗ ನೋಡೋಣ. ಸುಂಕಗಳು ಅಂದರೆ ಏನು ಹಾಗೂ ಸುಂಕಗಳ ವಿಧಗಳನ್ನು ನಾವು ನೋಡ್ತಾ ಹೋಗೋಣ. ಅಂದರೆ ರಕ್ಷಣೆಯ ವಿಧಾನಗಳಲ್ಲಿ ಈಗ ಅತಿ ಪ್ರಮುಖವಾದಂತಹ ವಿಧಾನಗಳನ್ನು ನೋಡಿದ್ವಿ. ಅದರಲ್ಲಿ ಮೊದಲನೆಯದು ಸುಂಕ ಅಂಥೇಳಿ ನಾವು ನೋಡಿದ್ವಿ. ಈಗ ಈ ಸುಂಕ ಯಾವ ರೀತಿ, ಸುಂಕ ಅಂದರೆ ಏನು ಹಾಗೂ ಅದರ ವಿಧಗಳನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಸುಂಕ ಅಂದರೆ ಏನು, ಸುಂಕದ ಅರ್ಥವನ್ನು ನಾವಿವಾಗ ನೋಡೋಣ. ನೋಡ್ರಿ, ವಿಶಾಲ ಅರ್ಥದಲ್ಲಿ ನಾವು ಸುಂಕಗಳು ಅಂದರೆ ಏನಪ್ಪ ಅಂತಂದರೆ ಏನಂದರೆ ಆಮದು ಮತ್ತು ರಫ್ತು ಸರಕುಗಳ ಮೇಲೆ ವಿಧಿಸಲಾಗುವ ತೆರಿಗೆ ಅಂತ ಅರ್ಥ. ಸುಂಕ ಅಂದ್ರೇನು, ಆಮದು ಮತ್ತು ರಫ್ತು ತೆರಿಗೆಗಳ ಮೇಲೆ ವಿಧಿಸುವ ತೆರಿಗೆ. ಅದೇ ರೀತಿಯಾಗಿ ಸುಂಕ ಅಂತಂದರೆ ಆಮದು ಸರಕುಗಳ ಮೇಲೆ ವಿಧಿಸುವ ತೆರಿಗೆ ಎಂಬುದೇ ಸುಂಕ ಅಂಥೇಳಿ ನಾವು ಹೇಳ್ತೀವಿ. ಒಟ್ಟಾರೆಯಾಗಿ ಏನು, ಆಮದು ಸರಕುಗಳ ಮೇಲೆ ವಿಧಿಸುವಂಥ ತೆರಿಗೆಯನ್ನು ನಾವು ಸುಂಕ ಅಂಥೇಳಿ ನಾವು ಕರಿತೀವಿ. ಈಗ ಸುಂಕಗಳ ವಿಧಗಳನ್ನು ನಾವು ನೋಡ್ತಾ ಹೋಗೋಣ. ಹಲವಾರು ವಿಧಗಳಲ್ಲಿ ಸುಂಕಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಮೊದಲನೇದಾಗಿ ಮಾನದಂಡದ ಆಧಾರದ ಮೇಲೆ ನಾವು ನೋಡ್ತಾ ಹೋಗೋಣ. ಮಾನದಂಡದ ಆಧಾರದ ಮೇಲೆ ನೋಡ್ತಾ ಹೋಗೋದಾದರೆ ನಿರ್ದಿಷ್ಟ ಸುಂಕ ಅಂತ ಹೇಳ್ತೀವಿ. ವಸ್ತುವಿನ ಭೌತಿಕ ಘಟಕದ ಆಧಾರದ ಮೇಲೆ ವಿಧಿಸುವಂತಹ ಸುಂಕ. ಭೌತಿಕ ಘಟಕ, ಅದರ ಮೇಲೆ ವಿಧಿಸುವಂತಹ ಸುಂಕವನ್ನು ನಾವೇನಂತ ಕರಿತೀವಿ, ನಿರ್ದಿಷ್ಟ ಸುಂಕ ಅಂಥೇಳಿ ನಾವು ಕರಿತೀವಿ. ಅದೇ ರೀತಿಯಾಗಿ ನೆಕ್ಸ್ಟು ಬೆಲೆ ಆಧಾರಿತ ಸುಂಕ ಅಂತ ಹೇಳ್ತೀವಿ. ವಸ್ತುವಿನ ಬೆಲೆಯ ಆಧಾರದಲ್ಲಿ ಸುಂಕ ವಿಧಿಸುವುದು. ಅಂದರೆ ಇಲ್ಲಿ ಸರಕಿನ ಬೆಲೆಯ ಶೇಕಡಾವಾರು ಪ್ರಮಾಣದಲ್ಲಿ ವಿಧಿಸಲಾಗುತ್ತೆ. ನೋಡ್ರಿ, ವಸ್ತುವಿನ ಬೆಲೆಯ ಆಧಾರದ ಮೇಲೆ ಇಲ್ಲಿ ಸುಂಕವನ್ನು ವಿಧಿಸ್ತಾರೆ. ಶೇಕಡ ಆಧಾರದ ಮೇಲೆ ವಸ್ತುವಿನ ಬೆಲೆ ಅಂದರೆ ಈಗ ಒಂದು 10 ರೂಪಾಯಿ ಬೆಲೆ ಇದೆ ಅಂದರೆ ಅದಕ್ಕೆ ಇಂತಿಷ್ಟು ಶೇಕಡಾವಾರು ಆಧಾರದ ಮೇಲೆ ಇಲ್ಲಿ ಏನು ಮಾಡ್ತಾರೆ, ಸುಂಕವನ್ನು ವಿಧಿಸ್ತಾ ಹೋಗ್ತಾರೆ. ನೆಕ್ಸ್ಟ್ ವಿಧ ಯಾವುದಪ್ಪ ಅಂತಂದರೆ ನಿರ್ದಿಷ್ಟ ಮತ್ತು ಬೆಲೆ ಮಿಶ್ರಿತ ಸುಂಕ ಅಂತ ಹೇಳ್ತೀವಿ. ಒಂದು ವಸ್ತುವಿನ ಬೆಲೆ ಆಧಾರ ಹಾಗೂ ಪ್ರಮಾಣಗಳೆರಡನ್ನೂ ಪರಿಗಣಿಸಿ ಯಾವುದು ಕಡಿಮೆ ಇರುತ್ತದೆಯೋ ಅದನ್ನು ಪರಿಗಣಿಸೋದು. ಇಲ್ಲಿ ನೋಡ್ರಿ, ಪ್ರಮಾಣ ಹಾಗೂ ಬೆಲೆ ಎರಡನ್ನೂ ಆಧರಿಸ್ತಾರೆ. ಅಂದರೆ ಮೊದಲನೇದರಲ್ಲಿ ನಾವು ನೋಡಿದ್ವಲ್ವ, ನಿರ್ದಿಷ್ಟ ಸುಂಕ ಅಂದರೆ ಭೌತಿಕ ಘಟಕ ಅಂತಂದರೆ ವಸ್ತುವಿನ ಪ್ರಮಾಣ, ಕ್ವಾಂಟಿಟಿ ಆಧಾರದ ಮೇಲೆ ಅಲ್ಲಿ ಸುಂಕವನ್ನು ವಿಧಿಸ್ತಾರೆ. ಇದರಲ್ಲಿ ನೋಡ್ರಿ, ಎರಡನ್ನು ವಸ್ತುವಿನ ಬೆಲೆ ಹಾಗೂ ಪ್ರಮಾಣ ಎರಡನ್ನೂ ನಿರ್ಧರಿಸಿ ಸುಂಕಗಳನ್ನು ವಿಧಿಸ್ತಾರೆ. ಯಾವುದು ಕಡಿಮೆ ಬೆಲೆ ಇರುತ್ತೋ, ಯಾವುದು ಕಡಿಮೆ ಸುಂಕ ಇರುತ್ತೋ ಅದನ್ನು ಪರಿಗಣಿಸ್ತಾರೆ. ನೆಕ್ಸ್ಟ್ ಚರಪ್ರಮಾಣದ ಸುಂಕ ಅಂತ ಹೇಳ್ತೀವಿ. ಚರಪ್ರಮಾಣದ ಸುಂಕ ಅಂದರೆ ಏನಪ್ಪ ಅಂತಂದರೆ ಆಮದು ಮಾಡಿಕೊಳ್ಳಲಾಗುವ ಸರಕಿನ ಬೇರೆ ಬೇರೆ ಬೆಲೆಯ ಮಟ್ಟದಲ್ಲಿ ಬೇರೆ ಬೇರೆ ದರದ ಸುಂಕವನ್ನು ವಿಧಿಸೋದನ್ನು ನಾವು ಚರಪ್ರಮಾಣದ ಸುಂಕ ಅಂಥೇಳಿ ನಾವು ಕರಿತೀವಿ. ಇದೂ ಸಹಿತ ನಿರ್ದಿಷ್ಟ ಹಾಗೂ ಬೆಲೆ ಆಧಾರಿತವಾಗಿರಬಹುದು ಅಂಥೇಳಿ ನಾವು ಹೇಳ್ತೀವಿ. ಇವೆಲ್ಲವನ್ನು ನಾವು ಏನಂತ ಕರಿತೀವಿ, ಮಾನದಂಡದ ಆಧಾರದ ಮೇಲೆ ವಿಧಿಸುವಂಥ ಸುಂಕಗಳು ಅಂಥೇಳಿ ನಾವು ಹೇಳ್ತೀವಿ. ನೆಕ್ಸ್ಟ್ ನೋಡೋಣ, ನಿರ್ದಿಷ್ಟ ಸುಂಕದ ಉದ್ದೇಶದ ಆಧಾರದ ಮೇಲೆ ವಿಧಿಸುವಂಥ ಸುಂಕಗಳನ್ನು ನಾವು ನೋಡೋಣ. ಮೊದಲನೇದಾಗಿ ಆದಾಯದ ಸುಂಕಗಳು. ನೋಡ್ರಿ, ಆದಾಯದ ಸುಂಕಗಳ ಉದ್ದೇಶ ಏನು, ಆದಾಯ ಗಳಿಸುವುದೇ ಇದರ ಮುಖ್ಯ ಉದ್ದೇಶ. ಅಂದರೆ ಉದ್ದೇಶದ ಆಧಾರದ ಮೇಲೆ ಸುಂಕಗಳನ್ನು ವಿಧಿಸೋದು.
ನೆಕ್ಸ್ಟ್ ರಕ್ಷಣಾ ಸುಂಕಗಳು. ದೇಶೀಯ ಸರಕುಗಳನ್ನು ವಿದೇಶಿ ಸರಕುಗಳಿಂದ ರಕ್ಷಿಸಿ ಉತ್ಪಾದನೆಯ ಹೆಚ್ಚಿಸುವ ಉದ್ದೇಶ ಅಂಥೇಳಿ ನಾವು ಹೇಳ್ತೀವಿ. ದೇಶೀಯ ಸರಕುಗಳನ್ನು ವಿದೇಶಿ ಸರಕುಗಳಿಂದ ರಕ್ಷಿಸಿ ಉತ್ಪಾದನೆ ಹೆಚ್ಚಿಸುವ ಉದ್ದೇಶ ಅಂಥೇಳಿ ನಾವು ಹೇಳ್ತೀವಿ. ಇದನ್ನು ನಾವು ಏನಂತ ಕರಿತೀವಿ? ಉದ್ದೇಶಗಳ ಆಧಾರದ ಮೇಲೆ ವಿಧಿಸುವ ಸುಂಕ. ನೆಕ್ಸ್ಟ್ ವಿಧಕ್ಕೆ ನಾವು ಬಂದರೆ ತಾರತಮ್ಯದ ಆಧಾರದ ಮೇಲೆ ವಿಧಿಸುವ ಸುಂಕ ಅಂತ ಹೇಳ್ತೀವಿ ನಾವು. ಯಾವ್ಯಾವಪ್ಪ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಏಕದರ ಸುಂಕ. ಎಲ್ಲ ದೇಶಗಳ ಆಮದು ಸರಕುಗಳ ಮೇಲೆ ಒಂದೇ ದರದ ಸುಂಕವನ್ನು ಹೇರೋದು. ಅಂದರೆ ಯಾವ್ಯಾವ ರಾಷ್ಟ್ರಗಳಿಂದ ನಾವು ಆಮದುಗಳನ್ನು ಮಾಡ್ಕೊಳ್ತೀವೋ ಆ ಎಲ್ಲ ಆಮದುಗಳ ಮೇಲೆ ಒಂದೇ ರೀತಿಯ ಸುಂಕವನ್ನು ವಿಧಿಸೋದನ್ನು ಏಕದರ ಸುಂಕ ಅಂಥೇಳಿ ನಾವು ಕರಿತೀವಿ. ಅದೇ ರೀತಿಯಾಗಿ ಎರಡನೇದು ನೋಡ್ರಿ, ಬಹುಮುಖ ದರ ಸುಂಕ ಅಂತ ಹೇಳ್ತೀವಿ. ಬೇರೆ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳಲಾಗುವ ಸರಕುಗಳಿಗೆ ಬೇರೆ ಬೇರೆ ಸುಂಕದ ದರಗಳನ್ನು ನಿರ್ಧರಿಸೋದನ್ನು ನಾವು ಏನಂತ ಕರಿತೀವಿ? ಬಹುಮುಖ ದರ ಸುಂಕ ಅಂತೇಳಿ. ಅಂದರೆ ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ಆಮದುಗಳನ್ನು ಮಾಡ್ಕೊಳ್ತೀವಲ್ವ, ಹಾಗೆ ಬೇರೆ ಬೇರೆ ಸುಂಕಗಳ ದರಗಳನ್ನು ನಿರ್ಧರಿಸೋದನ್ನು ನಾವು ತಾರತಮ್ಯದ ಆಧಾರದ ಮೇಲೆ ಮಾಡುವಂತಹ ವಿಧಿಸುವ ಸುಂಕ ಅಂಥೇಳಿ ನಾವು ಹೇಳ್ತೀವಿ. ನೆಕ್ಸ್ಟ್ ವಿಧಕ್ಕೆ ನಾವು ಬಂದರೆ ಸುಂಕದ ಆಧಾರದ ಮೇಲೆ ವಿಧಿಸುವ ಸುಂಕ ಅಂಥೇಳಿ ನಾವು ಹೇಳ್ತೀವಿ. ಮೊದಲನೇದು ಆಮದು ಸುಂಕ ಅಂತ ಹೇಳ್ತೀವಿ. ವಿದೇಶದಿಂದ ಆಮದು ಮಾಡಿಕೊಳ್ಳಲಾಗುವ ಸರಕುಗಳ ಮೇಲೆ ವಿಧಿಸುವ ಸುಂಕ ಅಂಥೇಳಿ ನಾವು ಇದನ್ನು ಹೇಳ್ತೀವಿ. ಅದೇ ರೀತಿಯಾಗಿ ಅಂದರೆ ವಿದೇಶಗಳಿಂದ ಆಮದು ಮಾಡಿಕೊಳ್ಳಲಾಗುವಂಥ ಎಲ್ಲ ಸರಕುಗಳ ಮೇಲೆ ವಿಧಿಸುವ ಸುಂಕ. ನೆಕ್ಸ್ಟ್ ಎರಡನೇದು ರಫ್ತು ಸುಂಕ. ಒಂದು ರಾಷ್ಟ್ರ ತನ್ನ ದೇಶದ ಗಡಿ ಭಾಗದಿಂದ ಮಾರಾಟವಾಗುವ ಸರಕುಗಳ ಮೇಲೆ ವಿಧಿಸುವ ಸುಂಕ. ಒಂದು ರಾಷ್ಟ್ರ ತನ್ನ ದೇಶದ ಗಡಿ ಭಾಗದಿಂದ ಅಂದರೆ ಒಂದು ರಾಷ್ಟ್ರ ಇನ್ನೊಂದು ದೇಶದ ಗಡಿ ಭಾಗದಿಂದ ಮಾರಾಟವಾಗುವಂತಹ ಸರಕುಗಳ ಮೇಲೆ ವಿಧಿಸುವಂತಹ ಸುಂಕವನ್ನು ನಾವೇನಂತ ಕರಿತೀವಿ? ರಫ್ತು ಸುಂಕ ಅಂಥೇಳಿ ನಾವು ಹೇಳ್ತೀವಿ. ನೆಕ್ಸ್ಟ್ ಪಾಯಿಂಟಿಗೆ ನಾವು ಬರೋದಾದರೆ ಪ್ರತೀಕಾರದ ಆಧಾರದ ಮೇಲೆ ವಿಧಿಸುವ ಸುಂಕ. ಯಾವ್ಯಾವ ಸುಂಕಗಳು ನೋಡ್ರಿ. ಪರಿಹಾರ ಸುಂಕ. ಇಲ್ಲಿ ದೇಶಿ ಉದ್ಯಮಗಳನ್ನು ರಕ್ಷಿಸುವ ದೃಷ್ಟಿಯಿಂದ ವಿದೇಶಿ ಸರಕುಗಳ ಮೇಲೆ ಹೆಚ್ಚು ದರದಲ್ಲಿ ಸುಂಕಗಳನ್ನು ವಿಧಿಸೋದು. ನೋಡ್ರಿ, ಪರಿಹಾರ ಸುಂಕ ಅಂದರೆ ಏನು ಅಂದರೆ ದೇಶೀಯ ಉದ್ಯಮಗಳನ್ನು ರಕ್ಷಿಸುವ ದೃಷ್ಟಿಯಿಂದ ವಿದೇಶಿ ಸರಕುಗಳ ಮೇಲೆ ಹೆಚ್ಚು ದರದಲ್ಲಿ ಸುಂಕವನ್ನು ವಿಧಿಸೋದನ್ನು ನಾವು ಪರಿಹಾರ ಸುಂಕ ಅಂಥೇಳಿ ನಾವು ಹೇಳ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟು ಸರಿಗಟ್ಟು ಸುಂಕ ಅಂಥೇಳಿ ನಾವು ಹೇಳ್ತೀವಿ. ಸರ್ಕಾರದ ಸಹಾಯಧನ ಪಡೆದು ಉತ್ಪಾದಿಸಲ್ಪಟ್ಟ ವಿದೇಶಿ ಆಮದು ಸರಕಿನ ಮೇಲೆ ವಿಧಿಸಲಾಗುವಂತಹ ಸುಂಕವನ್ನು ಸರಿಗಟ್ಟು ಸುಂಕ ಅಂಥೇಳಿ ನಾವು ಹೇಳ್ತೀವಿ. ಹೀಗೆ ಇವೆಲ್ಲವನ್ನು ನಾವು ಈ ರೀತಿಯಾಗಿ ಸುಂಕಗಳನ್ನು ನೋಡ್ರಿ, ಅವುಗಳನ್ನು ಈ ರೀತಿಯಾಗಿ ಮಾನದಂಡದ ಆಧಾರದ ಮೇಲೆ, ಸುಂಕದ ಉದ್ದೇಶದ ಆಧಾರದ ಮೇಲೆ, ತಾರತಮ್ಯದ ಆಧಾರದ ಮೇಲೆ ಹಾಗೂ ಸುಂಕದ ಆಧಾರದ ಮೇಲೆ ಹಾಗೂ ಪ್ರತೀಕಾರದ ಆಧಾರದ ಮೇಲೆ ಈ ರೀತಿಯಾಗಿ ಅನೇಕ ವಿಧಗಳಾಗಿ ವಿಂಗಡಿಸ್ತಾ ಇದ್ದೀವಿ ಅಂಥೇಳಿ ನಾವು ಹೇಳ್ತೀವಿ. ಇವನ್ನ ನಾವು ಸುಂಕದ ವಿಧಗಳು ಅಂಥೇಳಿ ನಾವು ಕರಿತೀವಿ. ಓಕೆ, ಧನ್ಯವಾದಗಳು.